ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪೀಠದ ಆದೇಶ ಇದು. ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಂತಾಗಿದೆ. ಈಗ ಯೋಜನೆಯ ಅರ್ಜಿಗಳ ಪ್ರಕ್ರಿಯೆಯನ್ನು ಮುಂದುವರಿಸಬಾರದು ಅಂತನೂ ಕೂಡ ಈಗ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಿ ತಿಳಿದು ಬಂದಿದೆ. ಡಿಸೆಂಬರ್ 13ನೇ ತಾರೀಕಿನಂದು ಕರ್ನಾಟಕ ಹೈಕೋರ್ಟ್ ಒಂದು ತೀರ್ಪನ್ನ ನೀಡುತ್ತೆ. ಆ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುತ್ತೆ. ಇದರ ಜೊತೆಗೇನೆ ಅರ್ಜಿ ಸ್ವೀಕರಿಸುವಂತಹ ಕಾರ್ಯನೂ ಕೂಡ ಒಂದು ಕಡೆ ನಡೀತಾ ಇರುತ್ತೆ. ಅದರ ಜೊತೆಗೇನೆ ಈಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಪೀಠ ಒಂದು ಆದೇಶವನ್ನ ಕೊಟ್ಟಿದೆ. ಈ ಆದೇಶದ ವಿಚಾರವಾಗಿ ನೋಡೋದಾದ್ರೆ ಹೈಕೋರ್ಟ್ ತೀರ್ಪಿಗೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಯೋಜನೆ ಅರ್ಜಿಗಳ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಬೆಂಗಳೂರು ಫೌಂಡೇಶನ್ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿತ್ತು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಅರ್ಜಿಯ ವಿಚಾರಣೆಯನ್ನ ಅಂಗೀಕರಿಸಿದೆ. ಈ ಅರ್ಜಿಯನ್ನ ವಿಚಾರಣೆ ಮಾಡಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟನ್ನು ಕೂಡ ಅಂಗೀಕರಿಸಿದೆ. ಅರ್ಜಿದಾರರ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಕೂಡ ನಡೆಸಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನು ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಿಚಾರಣೆ ಕೂಡ ನಡೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಚೀಫ್ ಜಸ್ಟಿಸ್ JS ಖೇಹರ್ ಹಾಗೆ ನ್ಯಾಯಮೂರ್ತಿ ಆಗಿರುವಂತಹ ಚಂದ್ರಚೂಡ್ ಅವರ ಪೀಠದಲ್ಲಿ ಇದರ ವಿಚಾರವಾಗಿ ವಿಚಾರಣೆ ನಡೆಯಿತು. ಹಾಗೆ ರಾಜ್ಯ ಸರ್ಕಾರದ ಪರ ವಕೀಲ ಬಸವಪ್ರಭು ಪಾಟೀಲ್ ಅವರು ಇವತ್ತು ವಾದವನ್ನ ಕೂಡ ಮಂಡಿಸಿದ್ರು. ಆದ್ರೆ ಅಂತಿಮವಾಗಿ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಸುಪ್ರೀಂ ಕೋರ್ಟ್ ಈಗ ತಡೆ ನೀಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಈ ಮುಖಾಂತರವಾಗಿ ಈ ಅಕ್ರಮ ಸಕ್ರಮದ ಗೊಂದಲ ಮತ್ತೊಂದಷ್ಟು ದಿನ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಹೈಕೋರ್ಟ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತ ನಂತರದಲ್ಲಿ ಸುದೀರ್ಘವಾಗಿ ನಡೆದಂತ ವಿಚಾರಣೆ ನಂತರದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿತ್ತು. ಹೀಗಾಗಿ ಎಲ್ಲವೂ ಕೂಡ ಸರಿ ಹೋಯ್ತು. ಅಕ್ರಮ ಸಕ್ರಮಕ್ಕಿದ್ದಂತ ಒಂದಷ್ಟು ಗೊಂದಲ, ಅದು ಸೆಟ್ ಬ್ಯಾಕ್ ವಿಚಾರವಾಗಿರ್ಬೋದು, ರೆವೆನ್ಯೂ ಲ್ಯಾಂಡ್ ನಲ್ಲಿ ಸೈಟ್ ಗಳ ನಿರ್ಮಾಣ ಆದ್ರೆ ಏನ್ ವಿಚಾರ, ಇದಕ್ಕೆ ಇದ್ದಂತ ಎಲ್ಲಾ ಗೊಂದಲಗಳಿಗೂ ಕೂಡ ಒಂದು ಹಂತದಲ್ಲಿ ಸರ್ಕಾರ ಇದಕ್ಕೆಲ್ಲಾ ಗೊಂದಲವನ್ನು ಬಗೆಹರಿಸುವಂತ ಪ್ರಯತ್ನದಲ್ಲಿತ್ತು. ಆದ್ರೆ ಅದರ ಜೊತೆಗೇನೆ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿದಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನ ತಂದಿದೆ. ನಮ್ಮ ಬೆಂಗಳೂರು ಫೌಂಡೇಶನ್ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ಅಂಗೀಕರಿಸಿರುವಂತಹ ಸುಪ್ರೀಂ ಕೋರ್ಟ್, ಅದರಲ್ಲೂ ಕೂಡ ಇವತ್ತು ವಿಚಾರಣೆ ಇದೆಲ್ಲವೂ ಕೂಡ ನಡೆದಂಥದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ನಡೆದಂತಹ ವಿಚಾರಣೆ. ಈ ಸಂದರ್ಭದಲ್ಲಿ ಅಕ್ರಮ ಸಕ್ರಮಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿ ಸದ್ಯದ ಮಟ್ಟಿಗೆ ತಡೆ ನೀಡಿ ಒಂದು ಸೂಚನೆಯನ್ನ ಕೊಟ್ಟಿದೆ. ಅದರ ಜೊತೆಗೇನೆ ಮುಂದಿನ ಹಂತದಲ್ಲಿ ಇದರ ವಿಚಾರವಾಗಿ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಇವತ್ತು CJI JS ಖೇಹರ್ ಅವರ ಪೀಠದಲ್ಲೇ ಆದಂತಹ ವಿಚಾರ. ಅವರು ಕೂಡ ಕರ್ನಾಟಕದಲ್ಲೂ ಕೂಡ ಸುದೀರ್ಘವಾಗಿ ಅವರು ಸೇವೆ ಸಲ್ಲಿಸಿದಂಥವರು. ಹೀಗಾಗಿ ಅದನ್ನ ಸ್ವಲ್ಪ ಅವರು ಪರ್ಸನಲ್ ಆಗಿ ತೆಗೆದುಕೊಂಡಂತೆನೂ ಕೂಡ ಕಂಡು ಬಂತು. ಏನೋ ಯಾಕಂದ್ರೆ ಕರ್ನಾಟಕದ ಮೇಲೆ ಅವರು ಅಭಿಮಾನವನ್ನ ತೋರಿದ್ರು. ಕರ್ನಾಟಕ ನನ್ನ ರಾಜ್ಯ ಅಂತೇಳಿ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಉಲ್ಲೇಖ ಮಾಡಿದ್ರು ಅಂತಾನೂ ಕೂಡ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಎಲ್ಲ ಸರಿ ಹೋಯ್ತು ಅನ್ನುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಸೊ ಸುಪ್ರೀಂ ಕೋರ್ಟ್ ಇವತ್ತು ಈ ರೀತಿಯಾಗಿ ಹೈಕೋರ್ಟ್ ನ ಡಿಸಿಷನ್ಗೆ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಏನೇನು ಅಂಶಗಳು, ಅರ್ಜಿಯಲ್ಲಿದ್ದಂತ ಅಂಶಗಳು ಪ್ರಮುಖವಾಯ್ತು ಅಂತ ಹೇಳಿ ಚಂದ್ರಮೋಹನ್? ಹೌದು ಮಾಲ್ತೇಶ್, ಈಗ ಅರ್ಜಿನಲ್ಲಿದ್ದಂಥ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಮತ್ತು ಈ ಅರ್ಜಿಯನ್ನು ವಿಸ್ತೃತವಾಗಿ ವಿಚಾರಣೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಈಗ ಸುಪ್ರೀಂ ಕೋರ್ಟು ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡೂ ಕಡೆಯವರು ಕೂಡ ಸುದೀರ್ಘವಾದಂಥ ವಾದ ಮತ್ತು ಪ್ರತಿವಾದವನ್ನು ಮಂಡಿಸ್ತಾರೆ. ಅದಾದ ಬಳಿಕ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಪನ್ನು ಸುಪ್ರೀಂ ಕೋರ್ಟು ಪ್ರಕಟಿಸಲಿದೆ. ಈಗ ಒಂದು ಅರ್ಜಿಯನ್ನು ಸುದೀರ್ಘವಾಗಿ ವಿಚಾರಣೆ ನಡೆಸಬೇಕಾಗಿರೋ ಕಾರಣಕ್ಕಾಗಿಯೇ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಈಗಲೂ ಮುಖ್ಯವಾಗಿ ಸಂವಿಧಾನದಲ್ಲಿ ಈ ರೀತಿ ಅಕ್ರಮ ಸಕ್ರಮಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ ಮತ್ತು ಕಾನೂನಲ್ಲಿ ಏನಿದೆ ಇದೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾದಂಥ ವಾದ ಮತ್ತು ಪ್ರತಿವಾದ ನಡೀಬೇಕಾಗಿದೆ. ಈ ಕಾರಣಕ್ಕಾಗಿ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ನಮ್ಮ ಬೆಂಗಳೂರು ಫೌಂಡೇಶನ್ ಡಿಸೆಂಬರ್ 13ರಂದು ಕರ್ನಾಟಕ ಹೈಕೋರ್ಟ್ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಅವಕಾಶವನ್ನು ಕೊಟ್ಟು ನೀಡಿದಂಥ ತೀರ್ಪನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಈ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ JS ಖೇಹರ್ ಮತ್ತು ಜಸ್ಟಿಸ್ DY ಚಂದ್ರಚೂಡ್ ಅವರ ಪೀಠ ಇವತ್ತು ವಿಚಾರಣೆ ನಡೆಸಿತು. ನಮ್ಮ ಬೆಂಗಳೂರು ಫೌಂಡೇಶನ್ನ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರೇ ಸುಮಾರು 20 ನಿಮಿಷಗಳ ಕಾಲ ವಾದವನ್ನು ಮಂಡಿಸಿದ್ರು. ಈ ಒಂದು ವಾದದ ಸಂದರ್ಭದಲ್ಲಿ ಮುಖ್ಯವಾಗಿ ಭೂ ಪರಿವರ್ತನೆ ಆಗದೇನೆ ಕಟ್ಟಿರ್ತಕ್ಕಂಥ ಮನೆಗಳನ್ನು ಕೂಡ ಸಕ್ರಮ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಕೆಲವೊಮ್ಮೆ 3 ಫ್ಲೋರ್ ಮಾತ್ರ ಅನುಮತಿಯನ್ನು ಪಡೆದು 4 ಫ್ಲೋರ್ವರೆಗೂ ಕೂಡ ಮನೆ ಕಟ್ಟಿರ್ತಾರೆ. ಅದಕ್ಕೆ ನಾವು ಹೆಚ್ಚಿನ ಅಭ್ಯಂತರವನ್ನು ವ್ಯಕ್ತಪಡಿಸೋದಿಲ್ಲ. ಆದರೆ ಭೂಮಿಯನ್ನೇ ಪರಿವರ್ತನೆ ಮಾಡ್ಕೊಳ್ದೇನೆ ಮನೆ ಕಟ್ಟಿರ್ತಕ್ಕಂಥದ್ದನ್ನು ಕೂಡ ಸಕ್ರಮ ಮಾಡುವಂಥದ್ದು ಸರಿಯಲ್ಲ. ಇದಕ್ಕೆ ಕಾನೂನಲ್ಲಿ ಅವಕಾಶವನ್ನು ಕೊಡಬಾರ್ದು. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರ ಕಾನೂನಿಗೂ ಕೂಡ ತಿದ್ದುಪಡಿಯನ್ನು ತಂದಿದೆ. 2007 ಕಾನೂನಿಗೆ ತಿದ್ದುಪಡಿಯನ್ನು ತಂದಿದೆ. ಇದ್ರ
ಚಂದ್ರಮೋಹನ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಹಿರಿಯ ವಕೀಲರು ಕೂಡ ಆಗಿರುವಂತಹ ಸಜ್ಜನ್ ಪೂವಯ್ಯ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಜ್ಜನ್ ಪೂವಯ್ಯ ಅವರೇ, ಈಗ ಸುಪ್ರೀಂ ಕೋರ್ಟ್ ಈಗ ಹೈಕೋರ್ಟ್ ಕೊಟ್ಟಂತಹ ಡಿಸಿಷನ್ಗೆ ತಡೆಯಾಜ್ಞೆಯನ್ನು ಕೊಟ್ಟು ಇವತ್ತೊಂದು ಸೂಚನೆ ಕೊಟ್ಟಿದೆ. ಸುದೀರ್ಘವಾದಂತಹ ವಿಚಾರಣೆ ಇದ್ರ ವಿಚಾರವಾಗಿ ನಡಿಬೇಕು ಅಂತಾನು ಕೂಡ ಅಭಿಪ್ರಾಯ ಪಟ್ಟಿದೆ ಈ ಸಂದರ್ಭದಲ್ಲಿ. ಸೊ ಇದು ಮತ್ತೆ ಒಂದಷ್ಟು ತೊಡಕಾಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಇದ್ರ ವಿಚಾರವಾಗಿ ಸುದೀರ್ಘವಾದಂತಹ ವಿಚಾರಣೆ ನಡಿಬೇಕಿತ್ತು, ಅದರ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತಾ, ಏನು ಅಂತ ಹೇಳಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಜ್ಜನ್ ಪೂವಯ್ಯ ಅವರೇ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಸಜ್ಜನ್ ಪೂವಯ್ಯ ಅವರೇ? ಓಕೆ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಓಕೆ, ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಹೈಕೋರ್ಟ್ ಡಿಸೆಂಬರ್ 13ರಂದು ಕೊಟ್ಟಂತಹ ಒಂದು ತೀರ್ಪು, ಆ ಸಂದರ್ಭದಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು, ಗೋ ಹೆಡ್ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆ ನಂತರದಲ್ಲಿ ಒಂದು ಹಂತದಲ್ಲಿ ಇದು ಸರ್ಕಾರ ಸುದೀರ್ಘವಾದಂತಹ ಸಮಯದಿಂದ ಏನು ವಾದವನ್ನ ಮಂಡಿಸ್ಕೊಂಡು ಬಂದಿತ್ತು. ಸೊ ಸರ್ಕಾರಕ್ಕೆ ಸಿಕ್ಕ ಜಯದ ರೀತಿಯಲ್ಲೇ ಇತ್ತು. ಜೊತೆಗೆ ಇದರಿಂದಾಗಿ BBMPಗೂ ಕೂಡ, ಪಾಲಿಕೆಗೂ ಕೂಡ, ಜೊತೆಗೆ ಇತರ ಮಹಾನಗರ ಪಾಲಿಕೆಗಳಿಗೂ ಕೂಡ, ರಾಜ್ಯದ ಇತರ ಮಹಾನಗರ ಪಾಲಿಕೆಗಳಿಗೂ ಕೂಡ ಒಂದಷ್ಟು ಇನ್ಕಮ್ ಜನರೇಟ್ ಆಗಬಹುದು, ರೆವಿನ್ಯೂ ಜನರೇಟ್ ಆಗಬಹುದು ಅನ್ನುವಂಥ ವಿಚಾರವಾಗಿಯೂ ಕೂಡ ಒಂದಷ್ಟು ಲೆಕ್ಕಾಚಾರ ಎಲ್ಲ ಇತ್ತು. ಆದರೆ ಅದರ ನಡುವೆನೇ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಈಗ ತಡೆಯಾಜ್ಞೆಯನ್ನ ನೀಡಿದೆ. ಜೊತೆಗೆ ಸುದೀರ್ಘವಾದಂತಹ ವಿಚಾರಣೆ ಇದ್ರ ಬಗ್ಗೆ ನಡಿಬೇಕಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ಪಟ್ಟಿದೆ. ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಈ ರೀತಿಯಾಗಿ ಅಕ್ರಮ ಸಕ್ರಮಕ್ಕೆ ಅನ್ನುವಂಥ ವಿಚಾರವಾಗಿಯೂ ಕೂಡ ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ವಿಚಾರಣೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಈ ಸಂದರ್ಭದಲ್ಲಿ ಮನಗಂಡಿರುವಂತಹ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ತಡೆಯಾಜ್ಞೆಯನ್ನ ನೀಡಿದೆ. ಹಾಗೆ ಮತ್ತೊಂದು ಕಡೆ ಈ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸ್ವೀಕರಿಸುವಂತಹ ಕಾರ್ಯ ಕೂಡ ಆಗ್ತಾ ಇತ್ತು. ಅದರ ಜೊತೆಗೇನೆ ಒಂದಷ್ಟು ಗೊಂದಲ ಏನಿತ್ತು, ಆ ಗೊಂದಲಗಳ ಬಗ್ಗೆನೇ ಜನಸಾಮಾನ್ಯರು ಕೂಡ ನಾವು ಕಟ್ಟಿರುವಂತಹ ಕಟ್ಟಡ ಏನಿದೆ ಅಥವಾ ನಮ್ಮ ಮಾಲೀಕತ್ವದ ಕಟ್ಟಡ ಏನಾದ್ರು ಸ್ವಲ್ಪ ನಿಯಮ ಬಾಹಿರವಾಗಿದ್ದಿದ್ದೆ ಆದಲ್ಲಿ ಅದನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಅಥವಾ ತಮ್ಮ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಎಲ್ಲಾ ಕಾರ್ಯಗಳು ಕೂಡ ಆಗ್ತಾ ಇತ್ತು. ಅದರ ಜೊತೆಗೇನೆ ಈಗ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ಸೂಚನೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಮತ್ತೆ ಒಂದಷ್ಟು ಗೊಂದಲ ಸಹಜವಾಗಿ ಮುಂದುವರೆದಂತಿದೆ. ಹಾಗೆ ಮುಂದಿನ ಹಂತದಲ್ಲಿ ಸುದೀರ್ಘವಾದಂತಹ ವಿಚಾರಣೆ ಇದಕ್ಕೆ ಸಂಬಂಧಪಟ್ಟಂತೆ ನಡೆಯುವಂತಹ ಸೂಚನೆಯನ್ನು ಕೂಡ ಕೋರ್ಟ್ ಈ ಸಂದರ್ಭದಲ್ಲಿ ಕೊಟ್ಟಿದೆ. ಹಾಗೆ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಅಂತ ಇದೆಲ್ಲವೂ ಕೂಡ CJI JS KR ಅವರ ಪೀಠದಲ್ಲಿ ಮುಂದಿನ ಹಂತದಲ್ಲಿ ವಿಚಾರಣೆ ನಡೆಯುತ್ತೆ.